ಎಲ್ರು ರಕ್ಷಾಬಂಧನ ಆಚರಣೆ ಮಾಡ್ತೀರ, ಆದ್ರೆ ಯಾಕೆ ಆಚರಣೆ ಮಾಡ್ತಾರಂತ ಯಾರಿಗಾದ್ರೂ ಗೊತ್ತಾ? ರಕ್ಷಾಬಂಧನ ಅಂದ್ರೆ ಕೇವಲ ಅಣ್ಣ ತಂಗಿ ಕೈಗೆ ರಾಖಿ ಕಟ್ಟುವ ಹಬ್ಬ ಅನ್ಕೊಂಡ್ರ? ಖಂಡಿತ ಇಲ್ಲ. ಇದರ ಹಿಂದೆ ಸಾವಿರಾರು ವರ್ಷಗಳ ರಕ್ಷಾ ಸೂತ್ರದ ಪರಂಪರೆ ಇದೆ. ಅದ್ರ ಬಗ್ಗೆ ಡೀಪ್ ಆಗಿ ಹೇಳ್ತೀನಿ, ಏನಂತ ವಿಡಿಯೋ ಕೊನೆವರೆಗೂ ನೋಡಿ. ರಕ್ಷಾಬಂಧನ ಆ ಕಾಲದಲ್ಲಿ ಈಗಿನಂತೆ ಬರೀ ಅಣ್ಣ ತಂಗಿಯ ಹಬ್ಬವಾಗಿರ್ಲಿಲ್ಲ. ಸೂತ್ರವನ್ನು ರಕ್ಷಣೆ, ಶುಭ ಮತ್ತು ಆಶೀರ್ವಾದ ಸಂಕೇತವಾಗಿ ಕಟ್ಟಲಾಗ್ತಿತ್ತು. ನಂತರ ಕಾಲಕ್ರಮೇಣವಾಗಿ ಈ ಹಬ್ಬ ಅಣ್ಣ ತಂಗಿಯ ಪ್ರೀತಿ ವಿಶ್ವಾಸದ ರೂಪವಾಗಿ ಬದಲಾಯಿತು. ಇದಕ್ಕೆ ಸಂಬಂಧಿಸಿದಂತೆ ಶ್ರೀಕೃಷ್ಣ ಮತ್ತು ದ್ರೌಪದಿಯ ಅತ್ಯಂತ ಪ್ರಸಿದ್ಧ ಕಥೆ ಇದೆ, ಬನ್ನಿ ಹೇಳ್ತೀನಿ. ಒಮ್ಮೆ ಕೃಷ್ಣನ ಬೆರಳಿಗೆ ಏಟಾಗಿ ರಕ್ತ ಬರುತ್ತಿದ್ದಾಗ ದ್ರೌಪದಿ ತನ್ನ ಸೀರೆಯನ್ನು ಹರಿದು ಕೃಷ್ಣನ ಬೆರಳಿಗೆ ಕಟ್ತಾಳೆ. ದ್ರೌಪದಿಯ ಆ ಪ್ರೀತಿ ಕಂಡು ಕೃಷ್ಣ ಅವಳನ್ನು ಸದಾ ರಕ್ಷಿಸುವ ಭಾವನೆ ಹೊಂದಿದನೆಂದು ಜನಪ್ರಿಯ ಮಹಾಭಾರತದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಹಾಗಾಗಿ ರಾಖಿ ಕೇವಲ ಒಂದು ದಾರವಲ್ಲ, ನಿನ್ನ ಸಂತೋಷದಲ್ಲಿ ನಾನು ಕೂಡ ಸಂತೋಷ ಕಾಣ್ತೀನಿ, ಮತ್ತೆ ನಿನ್ನ ಕಷ್ಟದ ಸಂದರ್ಭದಲ್ಲಿ ಯಾವಾಗಲೂ ನಿನ್ನ ಬೆನ್ನಿಂದೆ ಇರ್ತೀನಿ ಎಂಬ ಭರವಸೆಯ ಸಂಕೇತ. ಇದು ರಕ್ಷಾಬಂಧನ ಕೇವಲ ಒಂದು ಅಣ್ಣ ತಂಗಿಯ ಹಬ್ಬವಾಗಿ ನೋಡದೆ ಪರಸ್ಪರ ಪ್ರೀತಿ, ಗೌರವ, ರಕ್ಷಣೆಯ ಆಧಾರವಾಗಿ ಆಚರಿಸೋಣ. ಏಕೆಂದ್ರೆ ರಾಖಿ ಕೇವಲ ಒಂದು ದಾರವಲ್ಲ, ಮನಸ್ಸಿಂದ ಮೂಡಿದ ಒಂದು ಭರವಸೆ. ವಿಡಿಯೋ ಇಷ್ಟ ಆಯ್ತು ಅನ್ಕೊಂತೀನಿ. ನಿಮ್ ಸಿಸ್ಟರ್ ಅಂಡ್ ಬ್ರದರ್ಸ್ಗೆ ಈ ರೀಲ್ನ ಶೇರ್ ಮಾಡುವ ಮುಖಾಂತರ ಹ್ಯಾಪಿ ರಕ್ಷಾಬಂಧನ್ ವಿಶಸ್ ಅಂತ ತಿಳಿಸಿ. ಇಂತಹ ಪುರಾತನ ಕಥೆಗಳಲ್ಲಿರುವ ಆಧುನಿಕ ಪಾಠಗಳಿಗಾಗಿ ದಿ ಮಾಡರ್ನ್ ಮಾಂಕ್ ನ ಫಾಲೋ ಮಾಡಿ.